ಬಾಯಲ್ಲ ಕಳ್ಳು. ಗಮ್ಮತ್ತಿದೆ. Hello beautiful fam, welcome back to my channel and welcome to one more new video. ಇವತ್ತು ನಾವು ಹಸಿರು ಮನೆಗೆ ಹೋಗ್ತಾ ಇದ್ದೀವಿ. ಏನಪ್ಪ ಸರ್ಪ್ರೈಸಿಂಗ್ ಅನಿಸ್ತಾ ಇದೆಯಾ? ಹಸಿರು ತೋಟ ಕೇಳಿದ್ದೀವಿ, ಹಸಿರು ಮನೆ. ಹಸಿರು ಮನೆ ಅಂದರೆ ಹಸಿರು ತೋಟದಲ್ಲಿ ಮಧ್ಯದಲ್ಲಿ ಇರೋ ಮನೆಗೆ ಅವ್ರು ಇಟ್ಟಿರೋ ಹೆಸರು ಹಸಿರು ಮನೆ. ಅಲ್ಲಿಗೆ ಹೋಗೋಣ. ಆ್ಯಂಡ್ ದಿಸ್ ವಿಡಿಯೋ ಇಸ್ ಗೋನ್ ಬಿ ಲಾಟ್ ಆಫ್ ಫನ್ ಅಂತಲೇ ಹೇಳ್ತೀನಿ. ತುಂಬ ಎಷ್ಟೊಂದು ಹೊಸ ಪ್ರಯತ್ನಗಳನ್ನ ಮಾಡಿದ್ದೀವಿ. ಲೈಫಲ್ಲಿ ಮಾಡದೇ ಇರೋಂಥ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ದೀನಿ. ಸಖತ್ತಾಗಿತ್ತು ಮಾತ್ರ ತೋಟ. ಇದು ಅರಿಕನಟ್ ತೋಟ. ಆ್ಯಂಡ್ ಈ ತೋಟ ಮುಂದೆ ಇಂಥ ಗ್ರೀನ್ ವ್ಯೂ ಮುಂದೆ ಕುತ್ಕೊಂಡು ಊಟ ತಿಂಡಿ ಮಾಡೋ ಅದೃಷ್ಟ ಎಲ್ಲರಿಗೂ ಸಿಗಲ್ಲ ಬಿಡಿ. ಸೊ ಕಣ್ಣಿಗೆ ತಂಪು ಆ್ಯಂಡ್ ಇಟ್ಸ್ ಟ್ರೀಟ್ ಟು ಐಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ದಟ್ ಫ್ರೇಗ್ರೆನ್ಸ್ ಇದೆಲ್ಲ ದ ನೇಚರ್ ಫ್ರೇಗ್ನೆನ್ಸ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಅಂತಂದರೆ ಒಂಥರ ಡಿಫ್ರೆಂಟ್ ಫೀಲೇ ಇತ್ತು. ಎಷ್ಟು ದ ಏರ್ ಐ ವಾಸ್ ಫೀಲಿಂಗ್ ಇಟ್ ಸೋ ಪ್ಯೂರ್ ಅಂತ ಅನಿಸ್ತಾ ಇತ್ತು. ನಾವು ಮನೆಯಿಂದನೇ ಎಲ್ಲ ಅಡುಗೆ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ತಿಂದಿದ್ದಾಯಿತು. ನೋಡ್ತಾನೆ ಇಲ್ಲ ಈ ಕಡೆ ಇರೋರು. ಗ್ರೀನ್ ಶರ್ಟ್ ಯುವರಾಜ್, ಹಾಯ್. ಏನ್ ತಿಂತಾ ಇದ್ದೀರಾ? ಇಷ್ಟನಾ? ಚೆನ್ನಾಗಿದ್ಯಾ? ಆರ ಹೇಳಿ ಯಾರ ಸೂಪರ್. ಯಾಕೋ ಫೋನ್ ಬೇಕು ನಿಂಗೆ? ನೇಚರ್ ಚೆನ್ನಾಗಿದೆ ತಾನೆ? ನೋಡು ಹುಲ್ಲು ನೋಡು. ಬೆಂಗಳೂರಲ್ಲಿ ಎಲ್ಲ ಐತಪ್ಪ ಇದು. ಅದು ಎರಡೇ ಪಾರ್ಕಾ? ಇತರೆಲ್ಲ ಹಣ್ಣು ಬಿಡತ್ತಾ ನಿಮ್ ಬೆಂಗಳೂರಲ್ಲಿ? ಹಣ್ಣು ಬಿಡ ಮರಗಳಿದ್ದವ? ಯಾವ ಹಣ್ಣು? ಯಾವ್ದು ನೋಡಿದ್ಯಾ? ಇದಾವೆ, ಬರೀ ಸ್ವಲ್ಪ ಇದಾವೆ. ಎಲ್ಲಿ ಬಿಟ್ಕೊಡ್ತಾನೆ ಬೆಂಗಳೂರು ಹುಡುಗ ಅವನು? ಬೆಂಗಳೂರು ಬಿಟ್ಕೊಡಲ್ಲ ನಾವು. ಈಗ ಟೀ ಮಾಡ್ಬೇಕು. ನಾವೆಲ್ಲ ಅಟ್ಲೀಸ್ಟ್ ನಾವು ಸಣ್ಣ ಇವ್ರುಗಳಿಗಂತೂ ನೋಡಿರೋ ಚಾನ್ಸೇ ಇಲ್ಲ ಇವೆಲ್ಲ. ನಂಗಂತೂ ಈ ಥರ ತೋಟದ ಮಧ್ಯದಲ್ಲಿ, ಈ ಥರ ನೇಚರ್ ಮಧ್ಯದಲ್ಲಿ ಸೌದೆ ಒಲೆಯಲ್ಲಿ ಟ್ರೆಡಿಷನಲ್ ವೇ ಆಫ್ ಟೀ ಮಾಡಬೇಕು, ಕುಕಿಂಗ್ ಮಾಡಬೇಕು ಅನ್ನೋ ಆಸೆ ಸಿಕ್ಕಾಪಟ್ಟೆ ಇತ್ತು. ಫೈನಲಿ ನಮ್ಮ ಒಲೆ ಹತ್ಕೊಳ್ತು. ಸೊ ಇವಾಗ ಪಾತ್ರೆಗೆ ನೀರು ಹಾಕ್ಬಿಟ್ಟು ಇಟ್ಟಿದ್ದೀವಿ ಟೀ ಮಾಡೋಕ್ಕೆ ಅಂತ. ಮಕ್ಕಳು ಎಲ್ಲರೂ ಫುಲ್ ಎಕ್ಸೈಟೆಡ್ ಆಗಿದ್ರು. ಫುಲ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಅಂತಲೇ ಹೇಳ್ಬೋದು. ನಾವಂತೂ ಅಟ್ಲೀಸ್ಟ್ ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಈ ಥರ ಎಲ್ಲ ನೋಡಿದ್ವಿ. ಇವಾಗಿರೋ ಸಿಟಿ ಲೈಫಲ್ಲಿ, ಮೆಕ್ಯಾನಿಕಲ್ ಲೈಫಲ್ಲಿ ಅವರೆಲ್ಲ ಅಂತೂ ಇದನ್ನು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ದೇ ವರ್ ಎಂಜಾಯಿಂಗ್ ಎ ಲಾಟ್. ಇದೊಂಥರ ಅವ್ರಿಗೆ ಸಖತ್ ಫನ್ ಅನಿಸ್ತಾ ಇತ್ತು. ಇನ್ನೇನು ನಮ್ಮ ಟೀ ಕುದಿ ಬರ್ತಾ ಇದೆ, ಮೇಲೆ ಬರ್ತಾ ಇದೆ ಅನಿಸ್ತಾಯಿತ್ತು. ಇದು ಹೆಂಗಪ್ಪ ಸಿಮ್ ಮಾಡೋದು ಅಂದ್ಕೊಳ್ತಾ ಇದ್ವಿ. ಆವಾಗ ಹೇಳಿದ್ರು ಈ ಥರ ಒಂದೊಂದು ಸೌದೆ ಒಲೆನ ತೆಗಿಬೇಕು ಆ್ಯಂಡ್ ಮತ್ತೆ ಬೇಕು ಅಂದಾಗ ಒಳಗಿಡಬೇಕು ಅಂತ. ಈ ಥರ ಎಲ್ಲ ಮಾಡಬೇಕನ್ನೋದೇ ನನಗೆ ಗೊತ್ತಿರಲಿಲ್ಲ. ನನಗೂ ಕೂಡ ಫಸ್ಟ್ ಟೈಮ್ ಈ ಥರ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರೋದು. ಹೇಗೆ ನಾವು ಉರಿ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಇವಾಗೆಲ್ಲ ಸಿಮ್ ಮಾಡಿಬಿಡ್ತೀವಿ, ಹೀಗೆ ಮಾಡಿಬಿಡ್ತೀವಲ್ಲ. ಸೊ ಅದನ್ನೊಂದು ಕಲಿತೆ ಕೂಡ ನಾನು. ಆ್ಯಂಡ್ ಫೈನಲಿ ಅವರ್ ಯಮ್ಮಿ ಟೀ ಈಸ್ ರೆಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಟೀ ಪೌಡರ್ ಉಳಿದಿರುತ್ತಲ್ಲ, ಅದನ್ನು ರೆಸಿಡ್ಯೂಯಲ್ ಫರ್ಟಿಲೈಸರ್ ಅಂತ ಹೇಳಿಬಿಟ್ಟು ಅದನ್ನು ಅಲ್ಲೇ ಗಿಡಕ್ಕೇನೆ ಹಾಕ್ತೀವಿ. ರಿವ್ಯೂ ಕೊಡಿ ಕಡೆ ಅದ್ಭುತ. ಅದರಲ್ಲಿ
ಈಗ ಊಟ ತಿಂಡಿ ಟೀ ಎಲ್ಲ ಆಯ್ತಲ್ವಾ, ಬನ್ನಿ ಇವಾಗ ನೇಚರ್ ಸವಿಯೋಣ ಆ್ಯಂಡ್ ತೋಟ ಎಲ್ಲ ನೋಡ್ಕೊಂಡು ಬರೋಣ, ಫಾರ್ಮ್ ಟೂರ್ ಕೂಡ ಮಾಡ್ಕೊಂಡು ಬರೋಣ. ಇವ್ರದ್ದು ತೋಟದ ವಿಶೇಷತೆ ಏನಂತ ಹೇಳಿದ್ರೆ ಇವರು ಕಂಪ್ಲೀಟ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ಬನ್ನಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಏನು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಚ್ ಈಸ್ ಬೂಮ್ ಇನ್ ದ ಮಾರ್ಕೆಟ್ ಅಲ್ವಾ ಇವಾಗ. ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಥರ ಕೆಮಿಕಲ್ ಫರ್ಟಿಲೈಸರ್ಸ್ ಹೊರಗಡೆ ತಂದು ಹಾಕೋದಿಲ್ಲ. ಹೇಗೆ ಮತ್ತು ಫರ್ಟಿಲೈಸರ್ಸ್ ಹಾಕ್ತಾರೆ ಅಂತ ಹೇಳಿದರೆ ಇಲ್ಲಿ ಇರೋ ಜಾಗದಲ್ಲಿ ಈ ಭೂಮಿಯಲ್ಲೇ ಜೂಟ್ ಅಂತ ಬರುತ್ತೆ, ಜೂಟ್ ಸ್ಯಾರೀಸ್ ಆ್ಯಂಡ್ ಬ್ಯಾಗ್ಸ್ ಎಲ್ಲ ಮಾಡ್ತಾರಲ್ಲ, ಆ ಜೂಟ್ ಅನ್ನೋ ಒಂದು ಗಿಡನ ಬೆಳೀತಾರೆ. ಅವರೇ ಬೇಳೆ, ಅವರೇ ಕಾಳು ನಾವು ತಿಂತೀವಲ್ಲ ಅದನ್ನು ಇವರು ತಿನ್ನೋಕ್ಕೋಸ್ಕರ ಬೆಳೆಯೋದಿಲ್ಲ, ಇಲ್ಲೆಲ್ಲ ಬೆಳೆಸ್ತಾರೆ. ಆ್ಯಂಡ್ ಹಲಸಂದಿ ಕಾಳು ಅದನ್ನು ಕೂಡ ತಿನ್ನೋಕ್ಕೋಸ್ಕರ ಅಲ್ಲ, ಈ ಭೂಮಿ ಮೇಲೆ ಬೆಳೆಸ್ಬಿಟ್ಟು ಅದು ಎಲ್ಲ ದೊಡ್ಡದಾಗಿ ಬೆಳೆದ ಮೇಲೆ ಟ್ರ್ಯಾಕ್ಟರ್ನಿಂದ ಅದ್ರ ಮೇಲೆ ಓಡಿಸಿ ಅದನ್ನು ಮಂಚ್ ಮಾಡಿ ಅದು ಪೌಡರ್ ಆಗಿ ಅದೇ ಕನ್ವರ್ಟ್ ಆಗಿ ಫರ್ಟಿಲೈಸರ್ ಥರ ಕ್ರಿಯೇಟ್ ಆಗುತ್ತೆ. ಅದೇ ಭೂಮಿ ಒಳಗಡೆ ಸೇರಿಕೊಂಡು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಹೇಳ್ಬೋದು. ಇದಕ್ಕೆ ಹೊಡೆಯುತ್ತಲ್ಲ ಕಟ್ಕೊಳ್ಳೋ ಅಂತ ಸುತ್ತ ಸ್ಪ್ರಿಂಕಲ್ ಟೈಪ್ ಬರ್ತದೆ, ಎಲ್ಲ ಗಿಡಕ್ಕೂ ಹಾಕಿದೆ. ಈ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ. ಈ ತರದ್ದು 10 ಕಡೆಯಲ್ಲಿ ಒಂದೊಂದು ಗೇಟ್ ಇರುತ್ತೆ. ಸಾರಿಗೆ ಅಲ್ಲಿ ಗೇಟ್ ಆಫ್ ಗಿಡ 250 ಗಿಡಕ್ಕೆ ನೀರು ಹೋಗುತ್ತೆ. ಒಂದು ಅಟ್ಯಾಚ್ 500 ಗಿಡಕ್ಕೆ ಹೋಗುತ್ತೆ, ಇಲ್ಲ 800 ಗಿಡಕ್ಕೆ ಹೋಗುತ್ತೆ. ಎಷ್ಟು ನೀರು ಬರುತ್ತೆ ಸ್ಪೆಷಲ್ ಕೆಲಸ. ಎಷ್ಟು ನೀರು ಆ ಗೇಟ್ ಓಪನ್ ಆಗೋದು ಅಷ್ಟೇ. ಅಲ್ಲಿ ಅವಾರ್ಡ್ ಗೇಟ್ ಓಪನ್ ಮಾಡಿ 250 ಗಿಡಕ್ಕೆ ನೀರು ಹೋಗುತ್ತೆ. 218 ಗೇಟ್ ಇದೆ ಇಲ್ಲಿ. ಎಷ್ಟು ಪ್ರೆಷರ್ ಬರುತ್ತೆ ಹೋಗ್ಬಿಟ್ಟು ಒಂದ್ಸರಿ 6-4 ಗೇಟ್ ಓಪನ್ ಅದು ಕ್ಲೋಸ್ ಮಾಡಿದ್ರೆ ಆಮೇಲೆ ದೊಡ್ಡ ಗಿಡ ಆದ್ಮೇಲೆ ಬೆಳೆಯಲ್ಲ. ಹಾವು ಬಂದ್ರೆ ಯಾವ ಮರ ಅಂತಿದ್ರು ಅಡಿಕೆ ಮರ. ಇವರು ಮಾಡೋಣ ಇದು 1 ನಿಮಿಷ 11 ವರ್ಷಕ್ಕೆ ಎಷ್ಟು ಬರುತ್ತೆ ಅಡಿಕೆ? 2ನೇ ವರ್ಷಕ್ಕೆ 2ನೇ ವರ್ಷಕ್ಕೆ ಒಂದು 10-20 ಎಲ್ಲ ಏನ್ ಗೊಬ್ಬರ ಹಾಕ್ತಿರ್ತೀವಿ? ಏನ್ ಗೊಬ್ಬರ ಹಾಕ್ತೀರಿ ಅಂತ? ಸಂಡೆ ಸಗಣಿದು, ಇದು ಆಸೆ ಅವರೇ ಸೆಣಬು ಅವರೆಲ್ಲ ಎಲ್ಲ ನ್ಯಾಚುರಲ್ ಗೊಬ್ಬರ. ಯಾವ್ದು ಗೊಬ್ಬರ ತಂದಾಕಲ್ಲ ಎಲ್ಲ ನೀವೇ ಬೆಳೆದು ಹಾಕಿ ಮತ್ತೆ ಇದು ಮಾಡ್ತಾರೆ. ಎಲ್ಲ ಆರ್ಗ್ಯಾನಿಕ್ ಕುರಿ ಗೊಬ್ಬರ ಎಲ್ಲ ಆರ್ಗ್ಯಾನಿಕ್. ಎಷ್ಟು ಎಕರೆ ಐತಂಟಿ? ಇದು 2 ಎಕರೆ 30 ಒಂದ್ಸಲ ಪೂರ್ತಿ ರೆಡಿ ತೋಟ ರೆಡಿ ಮಾಡಕ್ಕೆ ಅದು ಒಂದು 2 ವರ್ಷ ಒಂದು ಮಾಡೋಕ್ಕೆ ಒಂದು 2 ತಿಂಗಳು ಎಲ್ಲ ಕ್ಲೀನ್ ಮಾಡೋದು ಹಚ್ಚೋದು ಅದೆಲ್ಲ 2 ತಿಂಗಳು. ಆಮೇಲೆ ಎಲ್ಲ ಈಗ 1 ತಿಂಗಳು ಗಿಡ ಬರುತ್ತೆ. 1 ವರ್ಷ 11 ತಿಂಗಳಾಯ್ತು. ಮತ್ತೆ ಅವರೇ ಅಸಂಡೆ ಮತ್ತ ಇದು ಸೆಣಬು ಎಲ್ಲ ಎಲ್ಲ ಹಂಗೂ ಕಲಿಸ್ತಾ ಇರ್ತಾರೆ. ನಾವೆಲ್ಲ ತಿಂದಿದ್ದೀವಿ, ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿದೆ. ಮೆಣಸಿನ್ಕಾಯಿ ಸೂಪರ್ ಆಗಿತ್ತು. ಇವಾಗ ಫುಲ್ ರೆಡಿ ಮಾಡಿ ಇಟ್ಟಿದ್ದಾರೆ ನಮಗೆ. ಹಣ್ಣೆಲ್ಲ ಕಿತ್ಬಿಟ್ಟು ಮರದಿಂದ. ಪಪ್ಪಾಯಿ ನಾವು ಏನು ಬೆಣ್ಣೆಯಿಂದ ತುಪ್ಪ ತಗೊಂತಿರೋದು. ಎಲ್ಲೂ ಸಿಗಲ್ಲ ಬೆಣ್ಣೆ, ಎಲ್ಲೂ ಬೆಣ್ಣೆ ಹೊರಗಡೆ ತುಪ್ಪ ತಿಂದು ಗೊತ್ತಿರಲ್ಲ ನಮ್ಮಂಗೆ. ತುಪ್ಪ ತಿಂದು ಆಂಟಿ ತಂದು ಕೊಡೋದಕ್ಕೆ ನಮಗೇನೋ ಬಸವಾಗಿಲ್ಲ. 40 ವರ್ಷ ನಾವು ಎಲ್ಲೂ ತರಲ್ಲ. ಅಂದ್ರೆ ನಮಗೆ ಖುಷಿ ಆಗ್ತಿ ತೋಟ ಮನೇಲಿ ಬ್ಲಾಗರ್ಲಿ ತುಂಬಾ ಚೆನ್ನಾಗಿದೆ. ಕಷ್ಟಪಟ್ಟಿದ್ದಾನೆ 2 ವರ್ಷ ತುಂಬಾನೇ ಕಷ್ಟ. ಎಲ್ಲಿಂದ ಓಡಾಡ್ಬೇಕಲ್ಲ. ಬೆಳಗ್ಗೆ 5:30 ನಾ 3 ಗಂಟೆ ತಿಂಡಿ 4 ಗಂಟೆಗೆ ಕಟ್ಟಿ ಕೊಡ್ತಾರೆ ಅವ್ರಿಬ್ರು ಬಿಟ್ಟು. ಹಸಿರು ಮನೆಗೆ ಬಂದಿದ್ದೀವಿ.
ಏನ್ರಿ ಎಲ್ಲಿಗೆ ಬಂದಿದ್ದೀರಾ ಅಂದ್ರಲ್ಲ, ಹಸಿರು ಮನೆಗೆ ಬಂದಿದ್ದೀವಿ. ಗೊತ್ತಾಯ್ತಾ ಹೆಸರು? ಆ ಹೆಸರು ಎಷ್ಟು ಸಗದಾಗಿ ಇಟ್ಟಿದ್ದೀರಾ ಸರ್, ತುಂಬಾ ಆರ್ಟ್ ಆಗಿದೆ ಅದು. ಐದಾರು ಜನ ಕಲೀಗ್ಸ್ಗೆಲ್ಲ ಹೇಳ್ಬಿಟ್ಟು ಮಾಹಿತಿ ಕೊಟ್ಟು ಯಾವ ದಿವಸ ಯಾವ ರೀತಿ ಎಲ್ಲ ಫೋನ್ ಮಾಡ್ಕೊಂಡು ತಿಳ್ಕೊಂಡು ಮಲ್ಲಿಗೆ ಪ್ಲಾಂಟಿಂಗ್ ಹಾಕ್ಬಿಡ್ರಿ ನೀವೆಲ್ಲ. ಮಲ್ಲಿಗೆ ಗಿಡ ನೆಕ್ಸ್ಟ್ ಟೈಮ್ ಬರೋಷ್ಟ್ರಲ್ಲಿ ಎಲ್ಲರಿಗೂ ಒಂದೊಂದು ಹಾರ ಆಗ್ಬೇಕು, ಮಲ್ಲಿಗೆ ಹಾರ. ಇಲ್ಲಿ ಫಾರ್ಮ್ ಟೂರ್ ಮಾಡಿ ಮಲ್ಲಿಗೆ ಗಿಡ ಪ್ಲಾಂಟಿಂಗ್ ಮಾಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು 500 ಮೀಟರ್ಸ್ ದೂರದಲ್ಲಿ ಇನ್ನೊಂದು ತೋಟ ಇದೆ. ಇಲ್ಲಿ ಎಲ್ಲ ಥರ ಹಣ್ಣು ತರಕಾರಿ ಎಲ್ಲ ಬೆಳೀತಾರೆ. ಇದು 5 ಎಕರೆ ಇರುವಂಥ ತೋಟ, ಅಲ್ಲಿದ್ದಿದ್ದು 2 ಎಕರೆ. ಬನ್ನಿ ಇದನ್ನು ನೋಡ್ಕೊಂಡು ಬರೋಣ. ಈ ತೋಟದ ಮಧ್ಯೆ ಆ್ಯಂಡ್ ಸನ್ಸೆಟ್ ವ್ಯೂ ಅಲ್ಲಿ ನಡ್ಕೊಂಬರೋದು ಹೆವೆನ್ಲಿ ಫೀಲ್ ಮಾತ್ರ. ಇಲ್ಲಿ ನೋಡಿ ಎಷ್ಟು ಜಾಕ್ ಫ್ರೂಟ್ ಬಿಟ್ಟಿದ್ದಾವೆ, ಎಲ್ಲ ಕೈಗೆ ಸಿಗ್ತಾ ಇತ್ತು. ನಾವು ಕೂಡ ಕಿತ್ಕೊಂಡು ಬಂದ್ವಿ, ಎಷ್ಟು ಟೇಸ್ಟಿಯಾಗಿತ್ತು ಕೂಡ. ಇಲ್ಲಿ ಪಪ್ಪಾಯ, ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಇತ್ತು. ಫ್ರೆಂಡಿನ ತೋಟಕ್ಕೆ, ಫ್ರೆಂಡ್ ಅನ್ನೋದಕ್ಕಿಂತ ಅಕ್ಕ ತಂಗಿಯವರಿಬ್ರು. ಅಕ್ಕ ಒಂದೇ ಏನಂತ ಸಿಸ್ಟರ್ಸ್ ಆರ್ ಅನದರ್ ಮದರ್. ಆಸೆಗೋಸ್ಕರ ಇಷ್ಟು ದೂರ ನಡ್ಕೊಂಡ್ ಬಂದಿದ್ದೀನಿ. ಗಮ್ಮಂತಿದೆ. ನೋಡ್ 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 ಕಷ್ಟಪಟ್ಟು ಬೆಳೆಸಿದೀನಿ ನಾನು. ಬೆಳೆಸಿರೋದನ್ನ ಕಿತ್ತಿದ್ದೀರಾ, ಸುರಿಸಿ ಬೆಳೆಸಿ ಈಗ ಬೀಳ್ಸೋದು ಹೊಟ್ಟೆ ಒಳಗೆ ಹಾಕೊಳ್ಳೋದು. ನಡ್ರಿ. ಹುಲಿಗಳು ಇದ್ದಂಗ ಕೂತ್ಕೊಂಡ್ರಪ್ಪ, ರೋಡ್ ಸರಿ ಇಲ್ಲ, ಆಮೇಲೆ ನಿಂತ್ಕೊಂತೀವಿ. ಏನ್ ಮಾಡಿದ್ರಿ? ಏನ್ ಮಾಡಿದ್ರಿ? ಇವಾಗ ಎಲ್ಲಿ ಹೋಗ್ತಿದ್ದೀವಿ? ನಾವು ಇವನ ಮನೆಗೆ ಹೋಗಿದ್ವಿ, ಇವಾಗ ಬೇರೆ ತೋಟಕ್ಕೆ ಹೋಗ್ತಾ ಇದೀವಿ. ತೋಟ ಎಲ್ಲ ನೋಡಿದ್ವಿ. ಅಜ್ಜಪ್ಪ ಮಾಸ್ಟರ್ ತಾತನ್ ತೋಟ, ಹಸಿರು ಮನೆ ತೋಟ ಅದು. ನಿಂಗೆ ಹಸಿರು ಮನೆ ತೋಟ, ಅಜ್ಜಪ್ಪ ಮಾಸ್ಟರ್, ಅಜ್ಜಪ್ಪ ಮಾಸ್ಟರ್ ಯಾವ ಗಿಡ? ಬಾಳೆಹಣ್ಣಿತ್ತು, ಬಾಳೆಹಣ್ಣಿನ ಗಿಡ. ಆಮೇಲೆ ಪಪ್ಪಾಯಿ, ಆಮೇಲೆ ಇಲ್ಲ ಪಪ್ಪಾಯಿ, ಪಪೀತಾ ಇತ್ತು, ಅಡಿಕೆ, ಅಡಿಕೆ ಇತ್ತು. ಪಪೀತಾ ಇಲ್ಲ, ಪಪ್ಪಾಯ ಇದ್ದಿದ್ದು. ಪಪೀತಾ ಇಲ್ಲ, ಪಪ್ಪಾಯ. ಅಡಿಕೆ ತೋಟ ಹಾವಿತ್ತಾ? ಅಡಿಕೆ ತೋಟ ಕಾಣಿಸಿಲ್ಲ, ಆದ್ರೆ ಇರ್ಬೋದು, ನನಗೇನು ಗೊತ್ತಿಲ್ಲ. ತೆಂಗಿನ ಮರನೂ ಇತ್ತು ಒಂದು. ಇತ್ತು. ಊಟ ಮಾಡಿದ್ರಾ ನಿಂಬೆ ಗಿಡದಲ್ಲಿ? ಏನ್ ಊಟ ಮಾಡಿದ್ರಿ? ಕಲಂಗ್ರಿ ತಿಂದ್ವಿ. ಕಲಂಗ್ರಿ. ಊಟ ಏನು? ಊಟ ಏನು? ಸಾಂಬಾರ್. ಊಟ ಏನು? ಒಂದು ಚಿತ್ರಾನ್ನ, ಒಂದು ಪುಳಿಯೋಗರೆ, ಆಮೇಲೆ ಒಂದು ಪುಳಿಯೋಗರೆ, ಒಂದು ಚಿತ್ರಾನ್ನ, ಒಂದು ಟೀ, ಮಿಕ್ಸ್ಚರ್, ಆಮೇಲೆ ಒಂದು ಟೀ, ಆಮೇಲೆ ಬಂದಿರುತ್ತಿ ಪಿಕ್ಕಲ್ ಒಂದು ಇತ್ತು. ಪಿಕ್ಕಲ್ಲು, ಉಪ್ಪಿನಕಾಯಿ. ಒಲೆ ಹಚ್ಚಿ ಏನ್ ಮಾಡಿದ್ರಿ? ಯಾರು ಒಲೆ ಹಚ್ಚಿದಾರು? ಒಲೆ ಹಚ್ಚಿ ಏನ್ ಮಾಡಿದ್ರಿ? ಒಲೆ ಹಚ್ಚಿ ಟೀ ಕುಡಿಸಿದ್ವಿ. ಹಚ್ಚಿ